ಇನ್ಸ್ಟೆಂಟ್ ಸೌತೆಕಾಯಿ ಇಡ್ಲಿ ಬೆಳಗಿನ ತಿಂಡಿಗೆ ಸೂಪರ್ ಆಗಿರುತ್ತೆ, ತುಂಬ ಚೆನ್ನಾಗೂ ಇರುತ್ತೆ. ಆರೋಗ್ಯಕರವಾದ ಉತ್ತಮ ಬ್ರೇಕ್ಫಾಸ್ಟ್ ಸೌತೆಕಾಯಿ ಇಡ್ಲಿ. ಸೂಪರ್ ಆಗಿದೆಯಲ್ಲ, ನೋಡಿದ್ರೆ ತಿನ್ನಬೇಕು ಅನ್ನಿಸ್ತಾ ಇದೆಯಲ್ಲ. ತುಂಬ ಚೆನ್ನಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ. ಇದು ಮಲೆನಾಡಿನ ಸೌತೆಕಾಯಿ ಇಡ್ಲಿ. ನಮಸ್ಕಾರ ಸ್ನೇಹಿತರೆ, ಪಂಕಜಾಸ್ ವೆಜ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಮಾಡ್ತಾ ಇದ್ದೀನಿ ಮಲೆನಾಡಿನ ಸೌತೆಕಾಯಿ ಇಡ್ಲಿ. ಇದು ಇನ್ಸ್ಟೆಂಟ್ ಇಡ್ಲಿ, ರುಚಿಯಾಗೂ ಇರುತ್ತೆ, ಚೆನ್ನಾಗೂ ಇರುತ್ತೆ, ಹೆಲ್ತಿಯಾಗೂ ಇರುತ್ತೆ, ಬೇಸಿಗೆಗೆ ತಂಪಾಗೂ ಇರುತ್ತೆ. ಇದನ್ನು ಮಾಡೋಕ್ಕೆ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಸಾಕು. ನಾನಿಲ್ಲಿ ಒಂದು ಸೌತೆಕಾಯಿ ಸಣ್ಣದಾಗಿ ತುರ್ಕೊಂಡು ಇಟ್ಕೊಂಡಿದ್ದೀನಿ. ಜೊತೆಗೆ ಒಂದು ಲೋಟ ಗೋಧಿ ರವೆ, ಚಿಕ್ಕದು ಬಿಳಿ ರವೆ ಬರುತ್ತಲ್ಲ, ಅದನ್ನು ತಗೊಂಡಿದ್ದೀನಿ. ಇಡ್ಲಿ ರವೆನೂ ತಗೊಂಡು ಮಾಡ್ಬೋದು, ಆದರೆ ಸ್ವಲ್ಪ ನೆನೆಸ್ಬೇಕಾಗುತ್ತೆ. ಇದಾದರೆ ಇನ್ಸ್ಟೆಂಟ್ ತಕ್ಷಣ ಮಾಡ್ಬೋದು. ತುರ್ಕೊಂಡಿರೋ ಸೌತೆಕಾಯಿಗೆ ಒಂದು ಲೋಟ ಬಿಳಿ ರವೆನ ಹುರ್ಕೊಂಡು ಹಾಕ್ಕೊಂಡಿದ್ದೀನಿ. ಯಾಕೆಂದರೆ ಸ್ವಲ್ಪ ಉದ್ರುದ್ರಾಗಿರಲಿ, ಪೇಸ್ಟ್ ಆಗದೆ ಇರಲಿ ಅಂತ. ಒಂದು ಟೇಬಲ್ ಸ್ಪೂನು ಕಾಯಿ ತುರಿ ತಗೊಂಡಿದ್ದೀನಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿ ಒಂದು 10 ನಿಮಿಷ ರೆಸ್ಟಿಗೆ ಬಿಡ್ಬೋದು. ಇಲ್ಲ ಬೇಗ ಮಾಡಬೇಕು ಅಂದರೆ ಹಾಗೇನೂ ಮಾಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಸೌತೆಕಾಯಿ ಇಡ್ಲಿ ಬೇಯೋಕ್ಕೆ ಇಡ್ಲಿ ಪಾತ್ರೆನ ಫಸ್ಟು ಸ್ಟವ್ ಮೇಲಿಟ್ಟು ಒಂದು ಚಮ್ ನೀರು ಹಾಕಿ ನೀರು ಕಾಯೋಕ್ಕೆ ಇಡೋಣ. ಇಡ್ಲಿ ಹಿಟ್ಟಿಗೆ ಸ್ವಲ್ಪ ಮೊಸರು, ಸ್ವಲ್ಪ ಸೋಡಾ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಡ್ಲಿ ಹಿಟ್ಟಿನ ಅದಕ್ಕೆ ಬರೋದಕ್ಕೋಸ್ಕರ ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಸ್ವಲ್ಪ ನೀರು ಹಾಕಿ ಈ ಥರ ಮಿಕ್ಸ್ ಮಾಡಿ ಕರೆಕ್ಟಾಗಿ ಇದ್ದರೆ ಸಾಕು. ಜಾಸ್ತಿ ನೀರು ಹಾಕಿದರೆ ಚೆನ್ನಾಗಾಗಲ್ಲ ಇಡ್ಲಿ, ಗಟ್ಟಿ ಈ ಥರ ಇದ್ದರೆ ಸಾಕು. ಇಡ್ಲಿ ಬಟ್ಲಿಗೆ ಇನ್ನೂ ಹೆಲ್ತಿಯಾಗಿರಲಿ ಅಂತ ಹೇಳಿ ಬಾಳೆ ಎಲೆಯನ್ನು ಹಾಕಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. 10 ನಿಮಿಷ ಹಿಟ್ಟು ನೆನೆಯೋದ್ರಲ್ಲಿ ಚಟ್ನಿ ಮಾಡ್ಕೊಳ್ಳೋಣ. ಕಾಯಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಹಸಿ ಶುಂಠಿ ಹಾಕಿ ಮಿಕ್ಸಿ ಮಾಡೋಣ. ಚಟ್ನಿ ರೆಡಿಯಾಗಿದೆ. ಚಟ್ನಿ ಇಡ್ಲಿಗೆ ಬೇಕಾಗಿರೋದ್ರಿಂದ ಸ್ವಲ್ಪ ತೆಳುಗೆ ಮಾಡ್ಕೊಳ್ಳೋಣ. ನೋಡಿ, ಈ ಥರ ತೆಳು ಇದ್ದರೆ ಚೆನ್ನಾಗಿರುತ್ತೆ. ಚಟ್ನಿ ರೆಡಿ ಆಯಿತು. ಈಗ ಬಟ್ಲಿಗೆ ಇಡ್ಲಿ ಹಿಟ್ಟನ್ನು ಹಾಕೋಣ. ಇಡ್ಲಿ ಪಾತ್ರೆಯಲ್ಲಿ ನೀರು ಕಾದಿರುತ್ತೆ. ಈಗ ಇಡ್ಲಿ ಹಿಟ್ಟು ಹಾಕಿ ಇಟ್ಟರೆ ಕರೆಕ್ಟಾಗಿ ಬೇಯುತ್ತೆ. ಈ ಥರ ಒಂದೊಂದೇ ಬಟ್ಲಿಗೆ ಹಾಕಿ ಎಲ್ಲ ಬಟ್ಲು ಹಾಕಿದ್ಮೇಲೆ, ನಾನು ಮಾಡ್ತಾ ಇರೋ ರೆಸಿಪಿ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಈಗ ಸ್ಟೀಮ್ ಮಾಡೋಕ್ಕೆ ಇಡೋಣ. ಇಡ್ಲಿ 15 ನಿಮಿಷ ಸ್ಟೀಮ್ ಮಾಡಿದ್ದೀನಿ. ಕರೆಕ್ಟಾಗಿ ಬೆಂದಿರುತ್ತೆ. 15 ನಿಮಿಷ ಸ್ಟೀಮ್ ಮಾಡೋಣ. ಇಡ್ಲಿ ಬೇಯೋದ್ರೊಳಗೆ ಚಟ್ನಿಗೆ ಒಗ್ಗರಣೆ ಹಾಕೋಣ. ಸಾಸಿವೆ, ಇಂಗು, ಕರಿಬೇವು, ಒಣಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕೋಣ. ಚಟ್ನಿ ಒಗ್ಗರಣೆ ಆಗಿರೋದ್ರಿಂದ 1 ಸ್ಪೂನಷ್ಟು ಸಾಕು. ಚಿಕ್ಕ ಸ್ಪೂನ್ ಆಗಿರೋದ್ರಿಂದ 2 ಹಾಕಿದ್ದೀನಿ. ಸಾಸಿವೆ ಸಿಡಿತು ಅಂದರೆ ಗ್ಯಾಸ್ ಆಫ್ ಮಾಡಿದರೆ ಒಗ್ಗರಣೆ ರೆಡಿ. ಈಗ ಚಟ್ನಿಗೆ ಒಗ್ಗರಣೆ ಹಾಕೋಣ. ಸೌತೆಕಾಯಿ ಇಡ್ಲಿ ಮಾಡೋದು ಸಿಂಪಲ್ಲು, ಆದರೆ ಹೆಲ್ತಿಗೆ ತುಂಬ ಒಳ್ಳೆಯದು. ಬೇಸಿಗೆಗೆ ತಂಪಾಗೂ ಇರುತ್ತೆ, ಹೆಲ್ತಿಗೆ ಒಳ್ಳೆಯದಾಗೂ ಇರುತ್ತೆ, ಹೊಟ್ಟೆನೂ ತುಂಬುತ್ತೆ. ಅಷ್ಟು ಚೆನ್ನಾಗಿರುತ್ತೆ, ತುಂಬ ರುಚಿನೂ ಆಗಿತ್ತು ಇಡ್ಲಿ. ನೀವು ಒಂದು ಸತಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ, ಚೆನ್ನಾಗಾಗಿದೆ, ಸ್ಮೂತಾಗೂ ಇತ್ತು, ಚೆನ್ನಾಗೂ ಇತ್ತು, ರುಚಿಯಾಗೂ ಇತ್ತು. ಬಿಸಿ ಬಿಸಿ ಇಡ್ಲಿ ಮೇಲೆ ಚಟ್ನಿ, ನೀರು ಚಟ್ನಿ ಹಾಕ್ಕೊಂಡು ತಿಂದರೆ ಎಷ್ಟು ಚೆನ್ನಾಗಿತ್ತು ಅಂದರೆ ಅಷ್ಟು ಚೆನ್ನಾಗಿತ್ತು. ಬಾಳೆ ಎಲೆ ಮೇಲೆ ಅದು ಸೂಪರಾಗಿತ್ತು. ನಾನು ಮಾಡ್ತಾ ಇರೋ ಸ್ಟೈಲು ಸರಿ ಇದೆಯಾ ಇಲ್ಲ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ನೀವು ಹೇಳಿದರೆ ನನಗೂ ಗೊತ್ತಾಗುತ್ತೆ. ಸೌತೆಕಾಯಿ ಇಡ್ಲಿ ಚಟ್ನಿ ರೆಡಿ. ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ ಇಡ್ಲಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಮಲೆನಾಡಿನ ಸೌತೆಕಾಯಿ ಇಡ್ಲಿ. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.